ಹಾಯ್ ಎಲ್ಲರಿಗೂ, ನಿಮ್ಮ ಅರುಣ್ ಚಾನಲ್ಗೆ ಸ್ವಾಗತ. ಸೊ ಬಿಗ್ ಬಾಸ್ ಅಬ್ರಪ್ಟ್ಲಿ ಎಂಡ್ ಆಯಿತು ಕೋವಿಡ್ ಅನ್ನೋ ಒಂದು ರೀಸನಿಂದ. ಆಲ್ಮೋಸ್ಟ್ 71-72 ಡೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇಷ್ಟು ಜರ್ನಿ ನೋಡಿದ ಮೇಲೆ ಫೈನಲ್ ಎಪಿಸೋಡ್ಸ್ ಇವತ್ತು ನಾಳೆ ಬರ್ತಾ ಇದೆ. ವಿನ್ನರ್ ಅನೌನ್ಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾವ ಥರ ಎಂಡ್ ಮಾಡ್ತಾರೆ, ಅವಾರ್ಡ್ ಮಾಡ್ತಾರೋ, ಐಡೆಂಟಿಫೈ ಮಾಡಿ ವಿನ್ನರ್ ಅಂತ ಡಿಸೈಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇವಾಗ ನನ್ನ ಕೇಳಿದ್ರೆ ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ ಡೆಫಿನೆಟ್ಲಿ ನನ್ನ ತಲೆಯಲ್ಲಿ ಒಂದು ಹೆಸರಿದೆ. ಯಾತಕ್ಕೆ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅವಾರ್ಡ್ ಇದ್ದರೆ ಇವ್ರಿಗೆ ಕೊಟ್ಟರೆ ಸೂಕ್ತ ಅಂತ ನನ್ನ ಪ್ರಕಾರ ಯಾತಕ್ಕೆ ಅನಿಸುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ಅದು ಯಾರಪ್ಪ ಅಂದರೆ ಅರವಿಂದ್ KP ಅವರು. ಡೆಫಿನೆಟ್ಲಿ ತುಂಬ ನನ್ನ ಅಟೆನ್ಷನ್ನ ಗ್ರ್ಯಾಬ್ ಮಾಡಿದಂಥ ಒಂದು ಕಂಟೆಸ್ಟೆಂಟ್, ಬೇರೆ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ. ಓವರಾಲ್ ಅವರ ಒಂದು ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಪೆಸಿಫಿಕಲಿ ಈ 4 ರೀಸನ್ಸಿಂದ ಅವರು ವಿನ್ನರ್ ಅಂತ ನನ್ನ ಪ್ರಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದಪ್ಪ ಅಂದರೆ ಫಸ್ಟ್ ಮೇಜರ್ ಫ್ಯಾಕ್ಟರ್ ಅವ್ರಿಗಿರೋವಂಥ ಮೆಚ್ಯೂರಿಟಿ ಮತ್ತು ಸ್ಪಾಂಟೇನಿಟಿ ಅಂತ ಹೇಳ್ಬೋದು. ಸೊ ಏನೇ ಒಂದು ಡಿಸ್ಕಷನ್ಸ್ ಬಂದ್ರೂ ತುಂಬ ಲಾಜಿಕಲ್ ಆಗಿ ಮೆಚ್ಯೂರ್ಡ್ ಅಪ್ರೋಚ್ ತೊಗೊತಾರೆ. ಯಾವುದು ನ್ಯಾಯ ಯಾವುದು ಅನ್ಯಾಯ ಅನ್ನೋದನ್ನು ಕ್ಲಿಯರಾಗಿ ಡಿಸೈಡ್ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಅವರಲ್ಲಿ ಕಾಣಿಸ್ತು ನನಗೆ. ಸೊ ಡೆಫಿನೆಟ್ಲಿ ಫಸ್ಟ್ ಫ್ಯಾಕ್ಟರ್, ಎಲ್ಲೂ ಚೈಲ್ಡಿಶ್ ಆಗಿ ಅಷ್ಟೊಂದು ಆಡಿದ್ದು ಕಾಣಿಸ್ಲಿಲ್ಲ ನನಗೆ. ಎಲ್ಲೂ ಇಮ್ಮೆಚ್ಯೂರ್ ಡಿಸಿಷನ್ಸ್ ಆ ಥರದಲ್ಲಿ ಡಿಸಿಷನ್ಸ್ ತೊಗೊಂಡಿದ್ದು ನನಗೆಲ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ಫಾಸ್ಟಾಗಿ ಡಿಸಿಷನ್ಸ್ ತೊಗೊಳ್ಬೇಕಾಗಿರೋ ಒಂದು ಸಂದರ್ಭದಲ್ಲೂ ಕೂಡ ಸ್ಪಾಂಟೇನಿಯಸ್ ಆಗಿದ್ರು. ಆ ಸ್ಪಾಂಟೇನಿಟಿನಲ್ಲೂ ಕೂಡ ಮೆಚ್ಯೂರಿಟಿ ಎದ್ದು ಕಾಣಿಸ್ತಿತ್ತು. ಸೊ ಡೆಫಿನೆಟ್ಲಿ ಫಸ್ಟ್ ಫ್ಯಾಕ್ಟರ್ ಅವ್ರಿಗಿರೋವಂಥ ಒಂದು ಕಾಮ್ನೆಸ್, ಮೆಚ್ಯೂರ್ಡ್ ಸ್ಪಾಂಟೇನಿಯಸ್ ಅಪ್ರೋಚ್ ಯಾವುದೇ ಒಂದು ಸ್ಟೆಪ್ಸ್ ತೊಗೊಂಡ್ರು. ಸೆಕೆಂಡ್ಲಿ ಬಂದು ಬರೆದಿಟ್ಕೊಂಡಿದ್ದೆ ಆ್ಯಕ್ಚುಲಿ, ಟಾಸ್ಕ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ರು. ಫಸ್ಟ್ಲಿ ಫಿಸಿಕಲಿ ಫಿಟ್ ಆಗಿದ್ರು ಅವರು. ಈಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಫಿಟ್ ಆಗಿರಲೇಬೇಕು ಅಂತ ಒಂದು ಸ್ಪೋರ್ಟ್ ಆಡೋದ್ರಿಂದ ಎಲ್ಲೋ ಒಂದು ಕಡೆ ಹೆಲ್ಪ್ ಆಯಿತು ಅದು ಕೂಡ. ಬಟ್ ಸ್ಟಿಲ್ ಬೇರೆ ಕಂಟೆಸ್ಟೆಂಟ್ಸ್ ಕೂಡ ಫಿಟ್ ಆಗಿ ತುಂಬ ಜನ ಇದ್ದರು. ಅವ್ರಿಗೆ ಕಂಪೇರ್ ಮಾಡಿದ್ರೆ ಟಾಸ್ಕ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಒಂದು ಸ್ಟ್ರಾಟಜಿಕ್ ಒಂದು ಮೈಂಡ್ ಅಪ್ಲೈ ಮಾಡಿ ಗೇಮ್ ಅನ್ನೋದು ಬಿಗ್ ಬಾಸಲ್ಲಿ ಟಾಸ್ಕ್ಸ್ ಅನ್ನೋದು ಯಾವ ಥರ ಇರುತ್ತೆ ಅಂದರೆ ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್, ಮೆಂಟಲಿ ಕೂಡ ಐಡಿಯಾಸ್ ಯೂಸ್ ಮಾಡಿ ಆಡಬೇಕಾಗತ್ತೆ. ತುಂಬ ಒಂದು ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್ಸ್ ಒಂದು ಯಾವುದೋ ಒಂದು ಟಾಸ್ಕ್ ಇತ್ತು, ಬಕೆಟ್ಸ್ನ ಒಂದ್ರ ಮೇಲೆ ಒಂದು ಜೋಡಿಸೋದು. ಟಾಸ್ಕ್ ಬೇರೆಯವ್ರು ಮಾಡ್ತಾಯಿದ್ರು, ಬಟ್ ಸ್ಟಿಲ್ ಅರವಿಂದ್ ಅವರು ಅವ್ರಿಗೆ ಸಜೆಸ್ಟ್ ಮಾಡ್ತಿದ್ದಂಥ ರೀತಿ, ಅವ್ರಿಗೆ ಐಡಿಯಾಸ್ ಕೊಡ್ತಿದ್ದಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು. ಅವರೇ ಸ್ವತಃ ಆಡ್ತಿದ್ರು ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ನ್ಯಾಕಲ್ಲಿ ಆಡೋರು. ಸೊ ಟಾಸ್ಕ್ ವೈಸ್ ಆಲ್ಸೋ ಹಿ ವಾಸ್ ಎಕ್ಸಲೆಂಟ್. ಸೊ ಸೆಕೆಂಡ್ ಪಾಯಿಂಟ್ ಅದು. ಥರ್ಡ್ ಬಂದು ಎಲ್ಲೂ ಫೇವರಿಟಿಸಮ್ ತೋರಿಸ್ಲಿಲ್ಲ. ಯೂಶಲಿ ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂದರೆ ಒಂದು ಗ್ಯಾಂಗ್ ಆಗಿಬಿಡುತ್ತೆ, ಅಥವಾ ಒಬ್ರಿಗೆ ತುಂಬ ಫೇವರಿಟಿಸಮ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೂ ಕೂಡ ಒಬ್ಬರ ಜೊತೆ ಕ್ಲೋಸ್ ಆಗಿದ್ರು, ಬಟ್ ದೇರ್ ವಾಸ್ ನೋ ಫೇವರಿಟಿಸಮ್. ನನ್ನ ಪ್ರಕಾರ ಒಂದೆರಡು ಇನ್ಸ್ಟೆನ್ಸಸ್ ಇತ್ತು, ಕ್ಲಿಯರಾಗಿ ಆ ಪರ್ಸನ್ಗೆ ಹೇಳಿದ್ರು ನಾವು ಕ್ಲೋಸ್ ಆಗಿರ್ಬೋದು, ಬಟ್ ಆಟ ಅಂತ ಬಂದಾಗ ಆಟನೇ, ಫೈನಲಿ ಒಬ್ಬರೇ ಇರ್ತಾರೆ ಬಿಗ್ ಬಾಸಲ್ಲಿ ವಿನ್ನರ್. ಸೊ ಎಮೋಷ್ನಲ್ ಆಗಿ ಮುಂದೆ ನಡೆಯೋಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ ಅಂತ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ರು. ಆ್ಯಂಡ್ ಅದೇ ಥರ ಇನ್ನೊಂದು ಪಾರ್ಟಿಸಿಪೆಂಟ್ ಜೊತೆ ದೋ ಹಿ ವಾಸ್ ವೆರಿ ಕ್ಲೋಸ್ ಟು ಹಿಮ್, ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ, ಅದರಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆನ್ ದ ಫೇಸ್ ಹೇಳ್ತಾರೆ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ. ಆ ಒಂದು ನೇಚರ್ ನನಗೆ ತುಂಬ ಇಷ್ಟ ಆಯಿತು. ಎಲ್ಲೂ ಒಂದು ಕಡೆ ಫೇವರಿಟಿಸಮ್ ತೋರಿಸ್ಲಿಲ್ಲ ಅವರು. ಹಿ ವಾಸ್ ವೆರಿ ವೆರಿ ಲಾಯಲ್ ಟು ದ ಗೇಮ್, ಲಾಯಲ್ ಟು ದ ಅವ್ರಿಗೆ ಏನು ಆಬ್ಜೆಕ್ಟಿವ್ಸ್ ಇತ್ತು, ಏನು ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಬಿಗ್ ಬಾಸ್ ಬಂದ ಮೇಲೆ, ಯಾವ್ಯಾವ ಬೌಂಡ್ರೀಸ್ನ ಇಟ್ಕೊಂಡು ಆಡಬೇಕಾಗಿತ್ತು ಅದನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಆಟ ಆಡಿದ್ರು. ಸೊ ಲಾಸ್ಟ್ ಪಾಯಿಂಟ್ ನನ್ನ ಪ್ರಕಾರ ಅಂದರೆ ವೆರಿ ವೆರಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್. ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಯಾವಾಗಲೂ. ನಾನು ತುಂಬ ರೇರ್ ನೋಡಿರೋದು ಕೂತ್ಕೊಂಡು ಹರಟೆ ಹೊಡೆಯೋದಾಗಲಿ ಅಥವಾ ತುಂಬ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡಿರೋದು ನಾನು ತುಂಬ ರೇರ್ ನೋಡಿರೋದು. ಸೊ ಅದರಿಂದ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ನನಗೆ ಅರವಿಂದ್ ಅವರು ಮೋಸ್ಟ್ ಡಿಸರ್ವಿಂಗ್ ಅನಿಸುತ್ತೆ. ಗುಡ್ ಪರ್ಫಾರ್ಮೆನ್ಸ್, ಬೇರೆ ಒಂದು ಏರಿಯಾ ಆಫ್ ಎಕ್ಸ್ಪರ್ಟೀಸಿಂದನೇ ಬಂದು ಬೇರೆ ಯಾವುದೋ ಒಂದು ಫೀಲ್ಡಲ್ಲಿ ಇದ್ದು ಈ ಥರ ಒಂದು ಗ್ಲಾಮರಸ್ ಶೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್, ಟೆಲಿವಿಷನ್ ಬೇಸ್ಡ್ ಶೋಗೆ ಬಂದು ಈ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಐ ಥಿಂಕ್ ಹೀ ಡಿಸರ್ವ್ಸ್ ಟು ಬಿ ದ ವಿನ್ನರ್ ಅಂತ ಅನಿಸ್ತಾ ಇದೆ. ವಿನ್ನರ್ ಅನೌನ್ಸ್ ಮಾಡ್ತಾರಲ್ವ ಸೆಕೆಂಡ್ರಿ, ಬಟ್ ನನ್ನ ಪ್ರಕಾರ ಈ ಕ್ಯಾಂಡಿಡೇಟ್ ನನಗೆ ಅಥವಾ ಈ ಪಾರ್ಟಿಸಿಪೆಂಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೇನು ಅನಿಸ್ತು? ನೀವು ಯಾರನ್ನ ವಿನ್ನರ್ ಆಗಿ ಡಿಕ್ಲೇರ್ ಮಾಡ್ತೀರಾ ನಿಮಗೊಂದು ಚಾನ್ಸ್ ಕೊಟ್ಟರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.